ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮನೋಜ್. ಇವತ್ತು ನಾವು ದಿನಕ್ಕೆ 2 ಬಾಳೆಹಣ್ಣನ್ನು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಐತಿ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಎಲ್ಲರಲ್ಲೂ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರ್ತೈತಿ, ಏನಂದರೆ ಬಾಳೆಹಣ್ಣು ತಿನ್ನೋದ್ರಿಂದ ವೇಟ್ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅಂತ. ನಾವು ಬಾಳೆಹಣ್ಣನ್ನು ತಿನ್ನೋದ್ರಿಂದ ವೇಟನ್ನು ಕಡಿಮೆ ಕೂಡ ಮಾಡ್ಕೋಬೋದು ಮತ್ತು ಜಾಸ್ತಿ ಕೂಡ ಮಾಡ್ಕೋಬೋದು. ಯಾವ ಥರ ಅಂದರೆ, ನಾವು ಬಾಳೆಹಣ್ಣನ್ನು ಹಣ್ಣು ಆದಮೇಲೆ ತಿನ್ನೋದ್ರಿಂದ ಅದರಲ್ಲಿ ಶುಗರ್ ಕಂಟೆಂಟ್ ಇರ್ತೈತಿ ಮತ್ತು ಫೈಬರ್ ಕಂಟೆಂಟ್ ಕೂಡ ಇರೋದ್ರಿಂದ ನಮ್ಮ ವೇಟನ್ನು ಜಾಸ್ತಿ ಮಾಡ್ಕೋಬೋದು. ಮತ್ತು ಈಗ ನಮ್ಮ ಬಾಳೆಹಣ್ಣನ್ನು ನಾವು ವೇಟನ್ನು ಕಡಿಮೆ ಮಾಡ್ಕೋಬೇಕು, ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ತಿನ್ನೋದಾದರೆ ಕಾಯಿ ಇದ್ದಾಗ, ಅಂದರೆ ಸ್ವಲ್ಪ ಅದು ಕಾಯಿ ಇರಬೇಕು, ಪೂರ್ತಿಯಾಗಿ ಹಣ್ಣಾಗಿರ್ಬೋದು, ಅವಾಗ ತಿನ್ನೋದ್ರಿಂದ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್, ಫೈಬರ್ ಕಂಟೆಂಟ್ ಇರ್ತೈತಿ ಮತ್ತು ಸಕ್ಕರೆ ಪ್ರಮಾಣ ಕೂಡ ಕಡಿಮೆ ಇರೋದ್ರಿಂದ ಅದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಮತ್ತು ಅದು ನಮ್ಮ ಹಸಿವನ್ನು ತುಂಬ ಹೊತ್ತಿನವರೆಗೂ ನೀಗಿಸ್ತೈತಿ. ಸೆಕೆಂಡು, ಡಯಾಬಿಟಿಸನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಯಾವ ಥರ ಅಂದರೆ, ಬಾಳೆಹಣ್ಣಲ್ಲಿ ರಿಚ್ ಆಫ್ ಫೈಬರ್ ಕಂಟೆಂಟ್ ಇರ್ತೈತಿ, ಅದು ನಮ್ಮ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತೈತಿ. ಇನ್ನು ನಾವು ಡಯಾಬಿಟಿಸ್ ಇದ್ದಾಗ ಹಣ್ಣಾಗಿರ್ತಕ್ಕಂಥ ಬಾಳೆಹಣ್ಣು ತಿನ್ನೋದ್ರಿಂದ ಅದರಲ್ಲಿ ಶುಗರ್ ಕಂಟೆಂಟ್ ಇರ್ತೈತಿ. ಅದಕ್ಕಾಗಿ ನಾವು ಕಾಯಿ ಇರ್ತಕ್ಕಂಥ ಬಾಳೆಹಣ್ಣು, ಅಂದರೆ ಒಂದು ಸ್ವಲ್ಪ ಕಾಯಿ ಇರಬೇಕು, ಅದರಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಅದು ನಮ್ಮ ದೇಹದ ಶುಗರ್ ಕಂಟೆಂಟನ್ನು ಕಡಿಮೆ ಮಾಡಿ ಮತ್ತು ಡಯಾಬಿಟಿಸನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಥರ್ಡ್, ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಸೋಡಿಯಮನ್ನು, ಅಂದರೆ ಸೋಡಿಯಮ್ ಜಾಸ್ತಿ ಆದರೆ, ಅಂದರೆ ಸಾಲ್ಟ್ ಕಂಟೆಂಟ್ ಏನಾದರೂ ಜಾಸ್ತಿ ಆದರೆ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತೈತೆ. ಅದಕ್ಕೋಸ್ಕರ ನಾವು ಸೋಡಿಯಂ ಕಂಟೆಂಟನ್ನು ನಮ್ಮ ದೇಹದಿಂದ ಮೂತ್ರದ ಮೂಲಕ ಹೊರಹಾಕಿ ನಮ್ಮ ದೇಹದ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇನ್ನು ಅಸ್ತಮಾ ಇದ್ದಂಥ ಪೇಷಂಟ್ ಕೂಡ ಸೇವನೆ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಇರ್ತೈತಿ, ಅದು ಅಸ್ತಮಾನ ಕಡಿಮೆ ಮಾಡ್ತದೆ. ಅನಿಮಿಯಾ ಇದ್ದಾಗ, ಅಂದರೆ ರಕ್ತಹೀನತೆ ಇದ್ದಾಗ ನಮ್ಮ ದೇಹದಲ್ಲಿ ಚರ್ಮ ಪೇಲ್ನೆಸ್ ಆಗ್ತೈತಿ ಮತ್ತು ಸ್ಟ್ರೆಂತ್ ಇಲ್ಲದೆ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಇರೋಂಗಿಲ್ಲ ಮತ್ತು ಬ್ರೆತ್ಲೆಸ್ನೆಸ್, ಅಂದರೆ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊತೈತಿ. ಆ ಒಂದು ಸಮಸ್ಯೆ ಇದ್ದಾಗ ನಾವು ಬಾಳೆಹಣ್ಣು ತಿನ್ನೋದ್ರಿಂದ ಅದರಲ್ಲಿ ಐರನ್ ಕಂಟೆಂಟ್ ರಿಚ್ ಇರೋದ್ರಿಂದ ಅದು ನಮ್ಮ ದೇಹದ ರಕ್ತಹೀನತೆಯನ್ನು ತಡೆಗಟ್ಟಿ ನಮ್ಮ ರಕ್ತವನ್ನು ವೃದ್ಧಿ ಮಾಡೋದರಲ್ಲಿ ಸಹಾಯ ಆಗ್ತೈತಿ. ಮತ್ತು ಇದರಲ್ಲಿ ಮ್ಯಾಗ್ನೀಸಿಯಂ ಕಂಟೆಂಟ್ 27 mg ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡ್ತೈತಿ ಮತ್ತು ಮಸಲ್ಸನ್ನು ಸ್ಟ್ರಾಂಗ್ ಮಾಡಿ ನಮ್ಮ ಹೃದಯದ ಹೆಲ್ತನ್ನು ಚೆನ್ನಾಗಿಡ್ತೈತಿ. ಫಿಫ್ತ್ ಒನ್, ನಮ್ಮ ಸ್ಟ್ರೆಸ್ಸನ್ನು ಕೂಡ ನಾವು ಬಾಳೆಹಣ್ಣು ತಿನ್ನೋದ್ರಿಂದ ಕಡಿಮೆ ಮಾಡ್ಕೋಬೋದು. ಯಾವ ಥರ ಅಂದರೆ, ಬಾಳೆಹಣ್ಣಲ್ಲಿ ಟ್ರಿಪ್ಟೋಪ್ಯಾನ್ ಅಂತಕ್ಕಂಥ ಒಂದು ಕಂಟೆಂಟ್ ಇರ್ತೈತಿ, ಅದು ಸೆರೋಟೋನಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ನಮ್ಮ ದೇಹದಲ್ಲಿ ಸೆಕ್ರೆಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಆ ಒಂದು ಹಾರ್ಮೋನ್ಗೆ ನಾವು ಹ್ಯಾಪಿನೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಅದು ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ಮೆಂಟಲ್ ಸ್ಟ್ರೆಸ್ಸನ್ನು ರಿಲೀವ್ ಮಾಡಿ, ಅಂದರೆ ನಿವಾರಣೆ ಮಾಡಿ ನಮ್ಮ ದೇಹಕ್ಕೆ ಸಂತೋಷವನ್ನು ಕೊಡೋದ್ರ ಜೊತೆಗೆ ನಿದ್ದೆಯನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಎಷ್ಟೋ ಜನ ಈಗ ಸ್ಟ್ರೆಸ್ಸಿಂದ ನಿದ್ದೆ ಮಾಡ್ತಿರಲ್ಲ, ಅಂಥವರು ಈ ಒಂದು ಬಾಳೆಹಣ್ಣು ತಿಂದು ರಾತ್ರಿ ಹೊತ್ತು ತಿಂದು ಮಲ್ಕೊಳ್ಳೋದ್ರಿಂದ ಅವರ ನಿದ್ದೆ ಚೆನ್ನಾಗಿ ಬರ್ತೈತಿ. ನೆಕ್ಸ್ಟ್ ಒನ್, ಕಾನ್ಸ್ಟಿಪೇಷನ್, ಮಲಬದ್ಧತೆಯನ್ನು ಕೂಡ ನಾವು ಬಾಳೆಹಣ್ಣು ತಿನ್ನೋದ್ರಿಂದ ನಿವಾರಣೆ ಮಾಡ್ಕೋಬೋದು. ಯಾವ ಥರ ಅಂದರೆ, ಬಾಳೆಹಣ್ಣಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತೈತಿ, ಅದು ನಮ್ಮ ಬೋಯಿಲ್ ಮೂಮೆಂಟ್ನ ಜಾಸ್ತಿ ಮಾಡ್ತೈತಿ ಮತ್ತು ಜೀರ್ಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತೈತಿ. ಅದನ್ನು ನಾವು ರಾತ್ರಿ ಹೊತ್ತು ತಿಂದು ಮಲ್ಕೊಳ್ಳೋದ್ರಿಂದ ನಮ್ಮ ಮಲ ವಿಸರ್ಜನೆ ಸರಾಗವಾಗಿ ಆಗುವಾಗ ಮಾಡ್ತೈತಿ. ಸೆವೆಂತ್ ಒನ್ನು, ಬಹು ಮುಖ್ಯವಾದಂಥ ವಿಷಯ ಏನಂತಂದರೆ, ನಾವು 2 ಬಾಳೆಹಣ್ಣನ್ನು ತಿಂದು 1 ತಾಸು ನಾವು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ಬೋದು, ಅಷ್ಟು ಸ್ಟ್ರೆಂತನ್ನು ನಮ್ಮ ದೇಹಕ್ಕೆ ಕಲ್ಪಿಸ್ತೈತಿ. ಎಲ್ಲ ಒಂದು ಬಾಳೆಹಣ್ಣಿನಿಂದ ಇದು ಪ್ರಯೋಜನಗಳದಾವು. ಮತ್ತು ಇದನ್ನು ಯಾವ ಥರನಾಗಿ ನಾವು ಸೇವನೆ ಮಾಡಬೇಕು ಅಂತಂದರೆ, ನಾವು ಬಾಳೆಹಣ್ಣಲ್ಲಿ ಹಾಲು ಮತ್ತು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಶೇಖರಣೆ ಮಾಡ್ಕೊಂಡು ಕೂಡ ಸೇವನೆ ಮಾಡ್ಬೋದು ಮತ್ತು ಹಾಗೆ ಕೂಡ ಬಾಳೆಹಣ್ಣು ಸೇವನೆ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಧನ್ಯವಾದಗಳು.